கத்தனையுள் பதறதே ಪುತ್ರನು ತಾನಿಲ್ಲಿ ಹನೇನು ಮರುಗುತ್ತಲಿ ಹೋದಳು ಮತ ಕತ್ತಲೆಯೊಳು ಧ್ರುವನರೇ ಮಗನೇ ಹೊಡೆದೊಡಲು ಹುಡಿಯಾಯ್ತು ಮಗನೇ, ಹೊಡೆದೊಡಲು ಹುಡಿಯಾಯ್ತು ಮಗನಿಗೆ. ಮಗನು ನಿಮ್ಮ ಗಡಗಿ ಕಿಚ್ಚುವ ಮನವು ಹೊತ್ತಿ ಹೋಗಿಗಿದ್ದು ಗಿಡದ ಡರಿ ದಿಟ್ಟಿದಿ ನಲಿವ ದಿಟ್ಟಿ ಕೆಟ್ಟು ತೋಗಿ ಪುಣಗಿಸುವ ಕರಣಗಣ ನುಡಿಯನಾಲಿಬ ಕಿವಿಯು ಅಡಿಗೆ ತುದಿಲೆ ಕತ್ತಲಾದಿಗೆಯ ಕುಡಿ ಮುರುಡಿ ತೊಮ್ಮೊಮ್ಮೆ ನುಡಿಯನಾಲಿಬ ಕಿವಿಯ ಅಡಿಗೆ ತುದಿಲೆ ಕಂದ ಹಡೆದೊಡಲು ಹುಡಿಯಾಯ್ತು ಮಗನೇ ಕಂದ. ನನ್ನನ್ನು ನೋಡಿ ಅಮ್ಮ, ನಾನಿದ್ದೇನೆ ತಾಯಿ, ನಾನಿದ್ದೇನೆ ಎಂದು ಒಮ್ಮೆ ಬಾಯಿ ತುಂಬ ಮಾತಾಡುತ್ತಿದ್ದೆ. ಎಂತಹ ದುಸ್ಥಿತಿ ಬಂತು ನೋಡಿದ್ರು. ಮನೆಯಿಂದ ಹೊರಡುವ ಕಾಲಕ್ಕೆ ಅಮ್ಮ, ನಾನು ಹೋಗಲಾರೆ, ನನ್ನನ್ನು ತೊಡಗಿಸಬೇಡ, ನಾನು ಹೋದೆ ಇದ್ದಾದರೆ ಮತ್ತೆ ಎಂದಿಗೂ ಹಿಂದಿರುಗಿ ಬರಲಾರೆ ಅಂತ ಹೇಳಿ ಹೊರಟವನು ನೀನನ್ನೊಂದೇ ಆಗಿಬಿಟ್ಟಿದೆ ಕಂದ. ಲೋಹಿತಾಶ್ವ, ಏನು ಮಗನೇ, ನಿನ್ನ ತಾಯಿಯನ್ನು ಬಿಟ್ಟು ನೀನು ಈ ರೀತಿ ಒಬ್ಬಟ್ಟಗಳಾಗಿ ಹೋಗುವುದು ಸರಿಯೇ? ಇಲ್ಲ ಮಗನೇ, ನನ್ನ ಕರುಳಿನ ಕುಡಿ ನೀನು. 16 ಮಕ್ಕಳನ್ನು ಹೆತ್ತಂತಹ ತಂದೆ ತಾಯಿಯಲ್ಲಿ ನಾನು ಒಬ್ಬ ಮಗನನ್ನು ಕಳೆಕೊಂಡರೂ ಕೂಡ ಮಿಕ್ಕುಳಿದ ಮಕ್ಕಳಿದ್ದರು ಕಳೆದುಕೊಂಡಂತಹ ಒಬ್ಬನ ಮಗುವಿನ ವ್ಯಥೆಯನ್ನು ಮಾಡಿ 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 ಜೀವನ ಬದಲಿಸಿರುತ್ತಾರೆ. ನನಗೆ 16 ಮಕ್ಕಳಿಲ್ಲ ಮಗನೇ, ನನಗಿಂತ ನೀನೊಬ್ಬನೇ, ನನ್ನ ಕರುಣಿನ ಕುಡಿ ನೀನೊಬ್ಬನೇ. ನಿನ್ನನ್ನು ಕಳೆಕೊಂಡು ನಾನು ಹೇಗೆ ಬದುಕಲಿ, ನಾನು ಯಾಕಾಗಿ ಬದುಕಲಿ ಕಂದ. ಲೋಹಿತಾಶ್ವ, ನೀನು ಸಾಮಾನ್ಯದವನಲ್ಲ, ಸೂರ್ಯವಂಶದ ಕುಡಿ. ಹಂಸತೂಲಿಕಾ ತಂತುನಲ್ಲಿ ಮಲಗಿ ಅದು ದಾಸಿಯನ್ನು ಸೇವೆಯನ್ನು ಪಡೆದುಕೊಳ್ಳಬೇಕಾಗಿದ್ದ ನೀನು ಇದು ಕಾಡಿನಲ್ಲಿ ಈ ರೀತಿ ಅನಾಥ ಬಿದ್ದಿ
ಇರುವುದನ್ನು ಕಂಡು ನಾನು ಆ ನೋವನ್ನು ಹೇಗೆ ಸಹಿಸಿದೆ. ಇದುವರೆಗೆ ನನಗೊಬ್ಬ ಮಗ ಇದ್ದ ಎನ್ನುವಂತಹ ಹೆಮ್ಮೆಯಿಂದ ತಲೆ ಎತ್ತಿ ತಿರುಗಾಡಿ, ಆದರೆ ನಿನ್ನನ್ನು ಕಳಕೊಂಡು ನನ್ನ ಹಣದ ಒಡಲು ಹುಡಿಯಾಯಿತು ಮಗನೇ, ಹುಡಿಯಾಯಿತು. ಇದುವರೆಗೂ ನಿನ್ನ ತೊದಲು ನುಡಿಗಳನ್ನು ಕೇಳಿ ಉಳಹಿತವಾಗಿದ್ದಂತಹ ಕಿವಿ ಹೊರಗೆ ಹೋಗಿದೆ ಮಗನೇ. ಕಂಬ ಲೋಹಿತಾಶ್ವ ಎಂದು ಪ್ರೀತಿಯಿಂದ ಕೈಯುತ್ತಿದ್ದ ನನ್ನ ನಾಲಿಗೆ ಹೊರಗೆ ನಿನ್ನನ್ನು ಕಂಡು ಪಾವನವಾದಂತಹ ಈ ಕಣ್ಣುಗಳು ಅಯ್ಯೋ ದೇವರೇ ಸುಟ್ಟೇ ಹೋದವು. ನನ್ನ ಒಡಲೇ ಬಂದಿತು ಮಗನೇ, ನನ್ನ ಒಡಲಿಗೆ ಬಂದಿತು. ಅಯೋಧ್ಯೆಯಿಂದ ನಾವೆಲ್ಲರೂ ಹೊರಟಂತಹ ಕಾಲಕ್ಕೆ ಎಷ್ಟೇ ಕಷ್ಟ ಬಂದಿದ್ದು, ನಮ್ಮದಾದಂತಹ ಸರ್ವಸ್ವವನ್ನು ಕಳಕೊಂಡಿದ್ದರು ನನಗೆ ನೋವಾಗಿಲ್ಲ. ಕಾಡದಾರಿಯಲ್ಲಿ ಕಲ್ಲು ಮುಳ್ಳುಗಳನ್ನು ತೊಡೆದು ಬಿಸಿಲ ಬೇಗೆಯನ್ನು ಸಹಿಸಿಕೊಂಡು ನಡೆಯುವಾಗ ನನಗೆ ನೋವಾಗಲಿಲ್ಲ ಮಗನೇ. ಅಂಗನ ಮನೆಯಲ್ಲಿ ದಾಸಿಯಾಗಿ ತನ್ನಕ್ಕಾಗಿ ಕೈ ಚಾಚುವ ಕಾಲಕ್ಕೂ ನನಗೆ ಬೇಸರವಾಗಲಿಲ್ಲ ಮಗನೇ. ಕೈ ಹಿಡಿದ ಕಂಡ ಕಾಶಿ ದೇಶದಲ್ಲಿ ಬೀರುವರನ್ನು ಮಂದಿರಿಗೆ ಮಾರಿದಾಗ ನನಗೆ ದುಃಖವಾಗಲಿಲ್ಲ. ಯಾಕೆ ಬಲ್ಲೆಯ? ಅದೆಲ್ಲ ಪರಿಹರಿಸುವುದಕ್ಕೆ ನೀನಿದ್ದೆ ಅಲ್ಲ, ನನ್ನ ಮಗು ನೀನಿದ್ದೆ. ಆದರೆ ಇಂದು ನೀನೇ ನನ್ನನ್ನು ಬಿಟ್ಟು ಹೋದ ಮೇಲೆ ಯಾರಿಗಾಗಿ ಬದುಕಿ, ಯಾರಿಗಾಗಿ ಅಯ್ಯೋ ಧರಣಿ ಮಲಿಗೆ ಬಳಿಕ ಭೂಪನ ತರುಣಿ ತಾನಿತ್ತು ನಾನೀ ಬರಿಯೊಳತ್ತರೆ ಕೇಳುವರುಂಟೇ ಇನ್ನು ಈ ಬರಿಯೊಳತ್ತರ ಕೇಳುವರುಂಟೇ ಇಲ್ಲೋ ಬಾಲಕನ ಭರದಿಕೊಂಡು ಇದೀಗ ತುಡುವೆನು ವರಧ್ವಜ ತರಳೆ ತಾನೇ ಶವವ ಹೊತ್ತಿ ತಂದ ಇರುಳಿನಲ್ಲಿ ನಾನೇ ಪರಿಯೊಳತ್ತರೆ ಕೇಳುವರುಂಟೇ ಯಾರ ಸುಖವನ್ನು ನನ್ನ ಕೈಯಾರೆ ನಾನು ನಾಶಗೊಳಿಸಿದರು. ನನಗೆ ಈ ಜನ್ಮದಲ್ಲಿ ಇಂತಹ ದುಸ್ಥಿತಿಯನ್ನು ತಂದು ಯಾವ ಪಾಪ ಕರ್ಮಫಲವಾಗಿ ನಾನು ಇದನ್ನೆಲ್ಲ ಅನುಭವಿಸುತ್ತಾ ಇದ್ದೇನೆ. ಮಗನೇ, ನಿನ್ನ ಕಳೆ ಮರವನ್ನು ಹಿಡಿದುಕೊಂಡು ರೋಜಿಸುವುದಕ್ಕೂ ಸಮಯವನ್ನಾಗ ಇಲ್ಲದಾಗಿ ಹೋಯಿತು ನಿನ್ನ ತಾಯಿ. ಹೊತ್ತು ನೀಡುತ್ತಾ ಇದ್ದೀನಿ ನನ್ನ ಒಡತಿಯ ಆಜ್ಞೆ ನನಗಾಗಿ. ಬೆಳಗಾಗುವುದರ ಒಳಗಾಗಿ ಮನೆಯನ್ನು ಸೇರಬೇಕು ನೀನು, ಇಲ್ಲದಿದ್ದರೆ ಮಾತೆಗೆ ವಿಮುಖರಾದಂತಹ ಅಪವಾದವನ್ನು ಹೊರಬೇಕಾಗುತ್ತದೆ. ಮಗನೇ, ಹೊತ್ತು ಮೀರುವುದರ ಒಳಗಾಗಿ ನಿನಗೊಂದು ವ್ಯವಸ್ಥೆ ಆಗಬೇಕು. ಏನು ಮಾಡಲಿ, ಏನು ಮಾಡಲಿ? ಹೌದು, ಮಗನ ದೇಹವನ್ನೇ ಹೊತ್ತುಕೊಂಡು ಎಲ್ಲಿಯಾದರೂ ಸ್ಮಶಾನ ಇದೆ ಎಂದು ಹುಡುಕುತ್ತೇನೆ. ಇಲ್ಲೇ ಒಂದು ಸ್ಮಶಾನ ಇದೆ. ಇದು ಸರಿಯಾದ ಸಮಯ. ತರುಣಿ ಬಳಿಕ
ವರ ಸ್ಮಶಾನದುಳಿರುವ ಒಣಕಾಷ್ಟಗಳದಿಲ್ಲವಾಗ ಒಣಕಾಷ್ಟಗಳನಿಲ್ಲವ ಭರದಿ ಒಟ್ಟೊಡಗೂಡಿಸುದ ಶವವದರ ಮೇಲಿರಿಸಿ ಶವವದರ ಮೇಲಿರಿಸಿ ಉರಿಗೊಳಿಸಲಾಕ್ಷಣ ಶವವದರ ಮೇಲಿರಿಸಿ ಉರಿಗೊಳಿಸಲ್ ಆಜ್ಞಣದಿ ಎಲ್ಲರೂ ಸಂತಾನವನ್ನು ಬಯಸುವುದಿಯಾಗಿ ವೃದ್ಧಾಪ್ಯದಲ್ಲಿ ತಮ್ಮನ್ನು ನೋಡಿಕೊಳ್ಳಿ ಮಕ್ಕಳು ಎನ್ನುವಂತಹ ಉದ್ದೇಶಕ್ಕಾಗಿ ಬದಲಾಗಿ ಈ ಲೋಕವನ್ನೇ ಬಿಟ್ಟು ಹೋಗುವ ಕಾಲಕ್ಕೆ ಬಾಯಿಗೆ ನೀರನ್ನು ಎರೆದು ಮೋಕ್ಷ ಸಾಮ್ರಾಜ್ಯವನ್ನು ಸಂಪಾದಿಸುವುದಕ್ಕೆ ಅನುವು ಮಾಡಿಕೊಡ್ಲಿ ಅಂತ ಪುತ್ರ ಸಂತಾನವನ್ನು ಬೇಡುವುದು. ನಮ್ಮ ಚಿತೆಗೆ ಅಗ್ನಿಯನ್ನು ಕೊಡಬೇಕಾಗಿದ್ದ ಮಗ ಇಂದು ತಾನೇ ಚಿತೆಯಲ್ಲಿ ಬರೆದಿದ್ದಾನೆ. ಅವನ ದೇಹಕ್ಕೆ ಬೆಂಕಿ ಕೊಡುವಂತಹ ದುಸ್ಥಿತಿ ನಮ್ಮ ಪಾಲಿಗೆ ಬಂದದ್ದು. ಸ್ಮಶಾನಕ್ಕೆ ಬಂದು ನೋಡಿದರೆ ಅಲ್ಲಲ್ಲಿ ಉರಿದು ಬಿದ್ದಿರುವಂತಹ ಕಾಸ್ತದ ಕೊಳ್ಳಿಗಳನ್ನು ಒಟ್ಟುಗೂಡಿಸಿದೆ. ನನ್ನ ಮಗನಿಗೆ ಚಿತೆಯನ್ನು ನನ್ನ ಕೈಯಾರೆ ಮಾಡಿ ಮಗನೇ ಕಂದ ಲೋಹಿತಾಶ್ವ, ವೀರರೊಡನೆ ಯುದ್ಧರಂಗದಲ್ಲಿ ಕಾದಾಡಿ ನೀವು ಸಾಯಬೇಕಾದದ್ದು. ಆ ಮರಣ ನಿನಗೆ ಬರಲಿಲ್ಲ. ನಮ್ಮ ವಂಶದಲ್ಲಿ ಎಂತೆಂಥ ಮರಣವನ್ನು ಹೋಗಿಲ್ಲ. ಮತ್ತೊಬ್ಬರಿಗೆ ಉಪಕಾರವಾಗಲಿ ಎಂದು ತನ್ನ ಮೈಯ ಮಾಂಸವನ್ನೇ ಕಿತ್ತೆಗೆದುಕೊಟ್ಟು ಮರಣವನ್ನು ಹೊಂದಿದವರಿದ್ದಾರೆ. ಋಷಿಮುನಿಗಳು ಮಾಡುವಂತಹ ಯತ್ನಗಳ ಸಂರಕ್ಷಣೆಗೆ ಬೇಕಾಗಿ ವೀರರಂತೆ ಕಾದಾಡಿ ಮಾಡಿದವರಿದ್ದಾರೆ. ಪರೋಪಕಾರಿಯಾಗಿ ಮಾಡಿದವರು ಎಲ್ಲರೂ ನಮ್ಮ ವಂಶಜರು. ಆದರೆ ಅಂತಹ ಸೂರ್ಯ ವಂಶದಲ್ಲಿ ಹುಟ್ಟಿದ ನೀನು ಮಾತ್ರ ಈ ರೀತಿ ದುರ್ಗತಿಕರಾಗಿ ಈ ರೀತಿ ಮರಣವನ್ನು ಹೊಂದುವುದು ಸರಿ. ಏನೇ ಇರಲಿ ಮಗನೇ, ನಿನ್ನ ತಾಯಿಯಾಗಿ ನಾನು ಹೇಳುವುದಿದ್ದೆ. ಎಷ್ಟೇ ಜನ್ಮಗಳು ಬಂದರು ನೀನೇ ನನ್ನ ಮಗನಾಗಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಲ್ಲಿ ಹುಟ್ಟಿ ಬೆಳೆದಲ್ಲಿ ಬೆಳೆದು ಕೀರ್ತಿವಂತನಾಗು ಮಗನೇ, ಕೀರ್ತಿವಂತನಾಗು. ಇದೋ ಚಿತೆಗಟ್ಟಿಯನ್ನು ಇಡ್ತೇನೆ. ತರಳನೀತ ನನಗೆ ನಿನ್ನ ತರಳನೇನು ಯೋಚಿಸುತ್ತ ಕರುಣಿತ ಮನೆಯರು ಶವವ ಉರಿಯ ಗೊಳಿಬನೆಗೆ ನಿನ್ನ ತರಳನಿಂದ ಇದು ಸ್ಮಶಾನ ಅಲ್ಲವೇ? ಹೌದು.
ಸ್ಮಶಾನದಲ್ಲೇ ಹೆಣವನ್ನು ಸುಡಬೇಕಾಗಿ ನಿಜ. ಸತ್ತಿರುವ ನನ್ನ ಮಗನ ಹೆಣವನ್ನು ಸುಡುವುದಕ್ಕಾಗಿ ಸ್ಮಶಾನಕ್ಕಾಗಿ ಬಂದವರಲ್ಲ. ಅಲ್ಲಲ್ಲಿ ಬಿದ್ದಿರುವ ಕಾಷ್ಟದ ಕೊಳ್ಳಿಗಳನ್ನು ಹೆಕ್ಕಿ ನನ್ನ ಮಗನನ್ನು ಸುಡುತ್ತೇನೆ ಎನ್ನುವಷ್ಟರಲ್ಲಿ ಬಂದು ಆ ಹೆಣವನ್ನು ಧರದರನೆ ಎಳೆದು ಚಿತೆಯಿಂದ ಕೆಳಗೆ ಹಾಕಿದೆ. ಪಾಪ ಎಷ್ಟು ನೋವಾಯಿತು ಏನೋ ನನ್ನ ಕರ್ತನಿಗೆ. ಅಯ್ಯೋ, ನನ್ನ ಮಗ ಇದ್ದ ಒಬ್ಬನೇ ಒಬ್ಬ ಮಗ, ಅವರನ್ನು ಸುಡುವುದಕ್ಕೆ ಗತಿ ಇಲ್ಲದೆ ಒದ್ದಾಡುತ್ತಾ ಇದ್ದೇನೆ. ಇದು ನಿನ್ನಲ್ಲಿ ನಾನು ಬೇಡುವುದಿದ್ದೆ. ಇವ ನನ್ನ ಮಗ ಅಂತ ನಿನ್ನ ಮಗ ಅಂತ ತಿಳಿದರು. ಹೆಣ ಸುಡುವುದಕ್ಕೆ ಅವಕಾಶ ಮಾಡಿಕೊಡುತ್ತೀನಿ ಅಮ್ಮ, ಹೆಣ ಸುಡುವುದಕ್ಕೆ ಅವಕಾಶ ಮಾಡಿಕೊಡು. ಮಾದರು ಕೇಳಿ ಭೂಮಿ ಬರೆಂದಿರಲಿಲ್ಲ ಸ್ಥಿತಿಯರು ಇಂದು ಎನ್ನೊಡನಾಡದಿದ್ರು. ಶವವದಗಿಸುವಡೆ ತಂದು ಕೊಡು ಹೆಣ ರೋತ್ರ ರೊಕ್ಕವ ಮಂದಗ ಮನೆಯೇ ಬಿಡುವೆ ಅಕ್ಕಿಯ ಎಂದನರು ಕೇಳುತ್ತ ನುಡಿತಳು ಮಾಲೆ ವಿನಯದಲ್ಲಿ. ಓ ಹೆಣ್ಣೆ, ಇದು ಸ್ಮಶಾನ. ಪ್ರತಿನಿತ್ಯ 16 ಹೆಣಗಳನ್ನು ಇಲ್ಲಿ ಸುಡುವ ಕ್ರಮ ಉಂಟು. ಆ ಹೊಗೆ ಆಘ್ರಾಣಿಸಿ ಆಘ್ರಾಣಿಸಿ ನನ್ನ ಹೃದಯದ ಭಾವ ಸತ್ತು ಕರಟಿ ಕಮರಿ ಹೋಗಿದೆ. ಇಲ್ಲಿ ಭಾವನೆಗೆ ಬೆಲೆ ಇಲ್ಲ. ಪ್ರತಿನಿತ್ಯ ಅಳುವವರನ್ನೇ ನೋಡ್ತಾ ಇದ್ದುದು ನಾವು. ಆದರೂ ನೀನಾಡಿದ ಒಂದು ಮಾತು ಬೇಡ ಬೇಡವೆಂದರೂ ನನ್ನ ಹೃದಯಕ್ಕೆ ನಾಟಿ. ಇವನು ನನ್ನ ಮಗ ಅಲ್ಲ, ನಿನ್ನ ಮಗ ಅಂತ ಗ್ರಹಿಸಿ ನನ್ನ ಮಗನೇ ಆದರೂ ಇಲ್ಲಿಯ ನಿಯಮವನ್ನು ಮೀರಿ ಸುಡುವುದಕ್ಕೆ ನನಗೆ ತಕ್ಕಿಲ್ಲ. ಹಾಗ ರೊಕ್ಕ, ಹೆಣನ ಅಕ್ಕಿ, ಬಿಳಿಯ ಬಟ್ಟೆ ಒಂದು ಇಷ್ಟನ್ನು ಇಲ್ಲಿ ಕೊಟ್ಟು ಆಮೇಲೆ ಹೆಣ ಸುಡಬೇಕು. ನಿಯಮ ಆಗಿದೆ. ನಿನಗಾಗಿ ಅಲ್ಲ, ಆ ಸತ್ತ ನಿನ್ನ ಮಗನಿಗಾಗಿ ನನ್ನ ಮಗನೆಂದೇ ಭಾವಿಸಿ ಅಕ್ಕಿಯೊಂದನ್ನು ಬಿಡಬಲ್ಲೆ. ಆದರೆ ಆಗ ರೊಕ್ಕವನ್ನು ಮಾತ್ರ ತಂದು ಕೊಡದೆ ಹೆಣವನ್ನು ಸುಡುವ ಹಾಗಿಲ್ಲ. ನಾನು ಬಿಡುವಂತೆ. ನಾವು ಯಾರು ಅಂತ ತಿಳ್ಕೊಂಡಿದ್ದೀರೋ? ಸುಡುಗಾಡಿ ನುಡಿಯ ಕೇಳಿ ನೀ ಬೇಡಿದಷ್ಟು ಧನವ ಕೊಡುವೆನೆಂದರೆ ಕೈಯೊಡಿರು. ಕಡನ ನಂಬುವರಿಲ್ಲ ಗುರುತವರಿಯರು ಮತ್ತಿ ಪಡವಿಯೊಳಗಿಗ ಜನರು ಎಲ್ಲ ಸುಡುಗಾಡಿ ನುಡಿಯಗೆ ಇಲ್ಲಿಯ ರಕ್ಷಕ ಅವರವರ ಕ್ಷೇತ್ರದಲ್ಲಿ ಅವರವರ ಒಡೆತನ. ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲಿದ್ರೆ ಮಾತ್ರ ಪರಿಹಾರ. ಸರಿ, ಕ್ಷೇತ್ರ ಬದಲಾಯಿತು, ಮತ್ತೆ ಮಾನವೂ ಇಲ್ಲ, ಮರ್ಯಾದೆಯೂ ಇಲ್ಲ. ಯಾಕೆ ಈ ಮಾತು? ನನ್ನ ಮೇಲೆ ಕರುಣೆಯನ್ನು ತೋರಿ ಅಕ್ಕಿಯೊಂದನ್ನು ಬಿಟ್ಟೆ ಅಂತ ಹೇಳಿದೆಯಲ್ಲ. ಬಿಡ್ತೇನೆ, ಒಂದು ಹೊತ್ತು ಉಪವಾಸ ಇರ್ತೇನೆ. ನೀನೇನ ಬಿಡುವುದು? ನಾವು ಯಾರು ಅಂತ ತಿಳ್ಕೊಂಡಿದ್ದೀವಿ? ಯಾರು? ಧರ್ಮಸಾಕ್ಷಿಯಾಗಿರುವಂತಹ ಸೂರ್ಯನ ವಂಶದಲ್ಲಿ ಹುಟ್ಟಿ ಬಂದವರು ನಾವು. ಸೂರ್ಯ ವಂಶದ ಚಕ್ರವರ್ತಿ ಮನೆತನದವರು. ಚಕ್ರವರ್ತಿಗೆ ಕೈ ಹಿಡಿದಂತಹ ಮಡದಿನಾಗ ಅವನೇ ಏಕೈಕ ಪುತ್ರ. ನನ್ನ ಪತಿದೇವನನ್ನು ಕಾಣುವುದು ಬಿಡು. ರಾಜಮಾರ್ಗದಲ್ಲಿ ಹೀಗೆ ನಡೆದುಕೊಂಡು ಹೋಗುವ ಕಾಲಕ್ಕೆ ಅದು ದೂರದಿಂದ ಅರಮನೆಯ ಆನೆ ಬಾಗಿಲು ಕಂಡ್ರೆ ಸಾಕು ಅಂತ ಹಪಹಪಿಸುವವರು ಎಷ್ಟು ಮಂದಿ ಬೇಕು? ಸಾಮಂತರ ಅರಸರೆಲ್ಲರೂ ತಮ್ಮ ಮಗುಟವನ್ನು ತೆಗೆದಿರಿಸಿ ಯಾವ ಪಾದಮೂಲದಲ್ಲಿ ಇರಿಸುತ್ತಾರೋ ಅಂತಹ ಚಕ್ರವರ್ತಿಯ ಕೈ ಹಿಡಿದ ಹೋಯಿತ. ಏನೋ ಗ್ರಹಗತಿ ಸರಿ ಇರಲಿಲ್ಲ, ಕಾಲ ಕೆಟ್ಟು ಹೋಯಿತು. ಆ ಕಾರಣದಿಂದಲಾಗಿ ನಮಗೆ ಈ ಸ್ಥಿತಿ ಒದಗಿ ಬಂತು. ನಮ್ಮಂಥವರಿಗೆ
ಸುಡುಗಾಡ ಒಡೆಯನಾಗಿರುವಂತಹ ನೀನು ಕನಿಕರ ತೋರಿಸು. ಹೆಂಗಸರೇ, ಏನು ಗತ ವೈಭವವನ್ನು ಆಡಿಕೊಂಡು ಪ್ರಯೋಜನವೇ. ನೀನು ಯಾರ ಹೆಂಡತಿಯಾಗು, ಇವ ಯಾರ ಮಗನೇ ಆಗಿರು, ನನಗದು ಸಂಬಂಧವಿಲ್ಲ. ಹಣ ಕೊಡು, ಹಣ ಸುಡು. ಅಯ್ಯ, ನಾನೇ ಅನ್ಯರ ಮನೆಯಲ್ಲಿ ಮುಸುರೆಯನ್ನು ತೆಕ್ಕಿ ಒಪ್ಪನ್ನಕ್ಕೆ ಬೇಕಾಗಿ ಮತ್ತವರ ತೃಪ್ತಿಗೆ ಕೈ ಚಾಚುವುದು. ನನಗಿಲ್ಲಿ ಯಾರ ಪರಿಚಯವೂ ಇಲ್ಲ. ಒಡೆಯನಲ್ಲ ಒಡೆದಿಯಲ್ಲಿ ಅಲ್ಲದೆ ಅನ್ಯರಲ್ಲಿ ಕೇಳಿ ನಿನಗೆ ಏನನ್ನು ಕೊಡಲಿಲ್ಲ. ಅವರಲ್ಲಿಯೇ ಹೋಗಿ ಕೇಳಬಹುದಲ್ಲ. ಅಯ್ಯ, ಎಷ್ಟು ಕಠೋರ ಮನಸ್ಕರಾಗಬೇಡ, ಎಷ್ಟು ಕಠೋರ ಮನಸ್ಕರಾಗಬೇಡ. ಮತ್ತೆ ಒಂದು ವೇಳೆ ನನ್ನ ಪತಿಯಾಗಿರುವಂತಹ ಹರಿಶ್ಚಂದ್ರ ಮಹಾಪ್ರಭುಗಳಿಗೆ ಈ ವಿಚಾರ ತಿಳಿಯುತ್ತಿದ್ರೆ ನಮಗೆ ಈ ಗತಿ ಬರುತ್ತಿದೆ. ಅವರ ಒಬ್ಬನೇ ಮಗನಾಗಿರುವ ಈ ಲೋಹಿತಾಶ್ವನಿಗೆ ಈ ಸ್ಥಿತಿ ಬರುತ್ತಿದೆ. ಈ ಸ್ಥಳದಲ್ಲಿ ಅವನ ಹೆಸರು ಯಾಕೆ ಹೇಳ್ತೀವಿ? ಸುಮ್ಮನೆ ಕೊಡ್ಲಿಕ್ಕೇನಿಲ್ಲ. ನಾನು ಬಡವೆ ಅಂತ ನೀನು ಹೇಳ್ತಾ ಇದ್ದೆ. ನಿನಗೆ ಮಗನ ಹೆಣ ಸುಡುವುದು ಮುಖ್ಯವೋ, ಉಳಿದುದೆಲ್ಲ ಪ್ರಧಾನವೋ ಹೇಳು. ನನಗೆ ನನ್ನ ಮಗನ ಹೆಣವನ್ನೇ ಸುಡಬೇಕು. ಹಾಗಾದರೆ ಏನೂ ಇಲ್ಲ ಅಂತ ಯಾಕೆ ಯೋಚಿಸಿ? ನನ್ನಲ್ಲಿ ಏನೂ ಇಲ್ಲ ಬಿಡುವುದೇ. ನಿನ್ನ ಕೊರಳಲ್ಲಿರುವ ಆ ಮಾಂಗಲ್ಯ ಅದನ್ನಾದರೂ ಮಾರಿ ಮಗನ ಹೆಣ ಸುಡಬಹುದು. ಕೊರಳಲ್ಲಿರುವ ಮಾಂಗಲ್ಯ ಈ ಸುಡುಗಾಡ ಒಡೆಯನಿಗೆ ನನ್ನ ಪತಿದೇವರಿಗೆ ಕೆಡುಕುಂಟಾಗಿದೆ, ನನ್ನ ಪಾತಿವೃತ್ಯಕ್ಕೆ ಕೆಡುಕಾಗಿದೆ. ಅಲ್ಲ ಕಣ್ಣ ತಾಯಿ, ಸ್ವಾಮಿ ಸ್ವಾಮಿ ಸ್ವಾಮಿ, ಅಪ್ಪಾಯಿ, ಇದುವರೆಗೆ ನಿಮ್ಮ ಮುಖವನ್ನು ವೀಕ್ಷಿಸಿದರೆ ನಾನಿಲ್ಲಿ ವ್ಯವಹರಿಸಿ. ಪ್ರಾಣೇಶ, ಎಂತಹ ಸ್ಥಿತಿ ನಿಮ್ಮದು? ಯಾಕೆ ಹೀಗಾಯಿತು? ನನಗೆ ತಿಳಿತಾ ಇಲ್ಲ. ಹೀಗಾಗಬಾರ್ದಿತ್ತು ಅಂತ ನಾವು ಹೇಳ್ಬೋದು, ಹೇಗಾಗಬೇಕು ಅಂತ ನಿರ್ಣಯಿಸುವ ಬೇರೆಯೇ ಇದ್ದಾರೆ. ನೀನು ಬಂದಾಗಲೇ ಲೋಹಿತನ ಹೆಣ ಅಂತ ನನಗೆ ಅರ್ಥವಾಗಿತ್ತು. ವ್ಯವಹರಿಸುವುದಕ್ಕೆ ನನಗೆ ವ್ಯವಧಾನವಿರಲಿಲ್ಲ, ಅವಕಾಶವೂ ಇಲ್ಲ. ಈ ಗಡಿಗೆ ಇವನ ತಂದೆಯಾಗಿ ನಾನಿದ್ದರೂ ನಮ್ಮ ವಂಶಜರು ಯಾರು ಅಪಮೃತ್ಯುವಿಗೆ, ಅಕಾಲ ಮೃತ್ಯುವಿಗೆ ತುತ್ತಾದವರಿಲ್ಲ. ಯಾಕೆ ಈ ಕುಟುಂಬದಲ್ಲಿ ಹುಟ್ಟಬೇಕು, ಈ ಮನೆತನದಲ್ಲಿ ಹುಟ್ಟಬೇಕು ಅಂತಾದ್ರೆ ಅವರು ಪುಣ್ಯಜೀವಿಗಳೇ ಆಗಿರಬೇಕು. ಈ ಮಗುವಿಗೆ ಯಾಕೆ ಈ ದುರವಸ್ಥೆ ಬಂತು? ಹೇಳು ಚಕ್ರವರ್ತಿ. ಸ್ವಾಮಿ, ನೀವು ಯಾವಾಗಲಿಗೆ ನಮ್ಮನ್ನು ಮಾರಿದರು ಆ ಪುಣ್ಯಾತ್ಮ ನಮ್ಮನ್ನು ದಿನನಿತ್ಯವೂ ವಿಧ ವಿಧವಾಗಿ ದಂಡಿಸುತ್ತಾ ಇದ್ದ. ಎಳೆಯ ಮಗು ಎನ್ನುವಂತಹ ಕರುಣೆಯನ್ನು ತೋರದೆ ಆ ಮಗುವನ್ನು ದಿನರಾತ್ರಿಗೆ ಗುರುತಿಸುತ್ತಾ ಇತ್ತು, ನುಡಿಸುತ್ತಾ ಇತ್ತು. ದಿನನಿತ್ಯದಂತೆ ಕುಶ ಸಮಿತಿಗಳನ್ನು ಸಂಗ್ರಹಿಸುವುದಕ್ಕೆ ಬೇಕಾಗಿ ಕಾಡಿಗೆ ಹೋದವರು. ಹುತ್ತವನ್ನ ಏರಿ ಮರದ ಬಳ್ಳಿಯನ್ನು ಕೊಯ್ಯುತ್ತೇನೆ ಅಂತ ಹೋದಾಗ ಹುತ್ತದಿಂದ ಹಾವನ್ನು ಬಂದು ಕಚ್ಚಿ ನಮ್ಮ ಮಗ ಸತ್ತನಂತೆ. ಈ ನನ್ನ ಮಗನಿಗೆ ಕಚ್ಚುವ ಹಾವು ನನಗೆ ಕಚ್ಚಬಾರ್ದು. ಇಲ್ಲ, ಹಾಗೆಣಿಸಬಾರದು. ನಿನ್ನ ಮಾಂಗಲ್ಯಕ್ಕೆ ನಾನು ನುಡಿದ ಹಾಗರ್ಥ. ಆದರೆ ನನ್ನನ್ನೇ ನಾನು ಮಾರಿಕೊಂಡು ಋಷಿಗಳ ಗುಣವನ್ನು ತೀರಿಸಿ ಎನ್ನುವ ಸಂತೃಪ್ತಿಯಲ್ಲಿ, ಆದರೆ ಮತ್ತೊಮ್ಮೆ ತಪ್ಪು ಹೆಜ್ಜೆ ಇಡಬಾರದಲ್ಲ. ನಾನು ನಿನ್ನ ಬಗ್ಗೆ ನನಗಿರುವ ಆತ್ಮೀಯತೆಯು, ಮಗನ ಬಗ್ಗೆ ಇರುವ ವಾತ್ಸಲ್ಯವು, ಅದನ್ನು ಪ್ರಕಟಪಡಿಸುವುದಕ್ಕೆ ನಾನು ಸ್ವತಂತ್ರನಲ್ಲ. ಈ ಮಗನ ಮರಣಕ್ಕೆ ಬೇಕಾಗಿ 2 ಹನಿ ಕಣ್ಣೀರು ಸುರಿಸಬಲ್ಲೆ, ಆದರೆ ಸುಡುವುದಕ್ಕೆ ಅವಕಾಶ ಮಾತ್ರ ಕೊಡಲ್ಲ. ತರಲೇಬೇಕು. ನೀವಲ್ಲದೆ ಕೊರಳಿನ ಮಾಂಗಲ್ಯ
ಇದನ್ನು ಯಾರ್ಯಾರಿಗೆ ಸ್ವಾಮಿ? ನನ್ನ ಒಡತಿಯ ಬಳಿಗೆ ಹೋಗ್ತೀನಿ. ಇದನ್ನಾದ್ರೂ ಮತ್ತೆ ಇಟ್ಟು ಮಗನ ಹೆಣವನ್ನು ಸುಡುವುದಕ್ಕೆ ಏನು ಬೇಕು ಅದಕ್ಕೆ ವ್ಯವಸ್ಥೆ ಮಾಡಿಕೊಂಡು ಬರ್ತೇನೆ. ಒಳ್ಳೆಯದು. ಆದರೆ ಸ್ವಾಮಿ, ನನ್ನದೊಂದು ಕೋರಿಕೆ. ಹೇಳು. ನಾನು ಹೋಗಿ ಬರುವಲ್ಲಿವರೆಗೆ ಈ ಕನ್ನಡ ಹೆಣ ಹಾಳಾಗಲಾಯಿತು. ಮಸಣಕ್ಕೆ ಬಂದ ಹೆಣ ಹಿಂದೆ ಹೋಗುವುದಕ್ಕಿಲ್ಲ. ನೀನು ಬರುವ ತನಕ ಅದು ಕಾಗೆಗಳು, ನರಿ ನಾಯಿಗಳು ಕಚ್ಚಿ ಚುಚ್ಚಿ ತಿನ್ನದ ಹಾಗೆ ಎಚ್ಚರಿಕೆಯನ್ನು ನಾನು ನೋಡ್ತೇನೆ. ಯಾರದು? ಈ ಹೆಣವನ್ನು ನಾನು ಕಾಯುತ್ತಿರಲೇಬೇಕಾದ ಪರಿಸ್ಥಿತಿ ಬಂತು. ಎಷ್ಟು ಹೊತ್ತಿಗೆ ಬರ್ತಾಳೆ ಚಂದ್ರಮತಿ ಎನ್ನುವುದನ್ನು ಕಾಯುತ್ತಾ ಇಲ್ಲಿಯೇ ಇರುತ್ತೇನೆ. ಚಂದ್ರಮತಿ, ನೀನಿಂತಹ ದ್ರೋಹ ಮಾಡ್ತಿ ಅಂತ ನಾನು ನಿರೀಕ್ಷಿಸಿದ್ದೀನಿ. ನನ್ನ ಒಡೆಯನ ಆಜ್ಞೆಯಾಗಿದೆ. ನನಗೆ ಪಿಶಾಚಿಯಂತಹ ಹೆಣ್ಣು ಅರಸನ ಮಗನನ್ನು ಕೊಂದಿದ್ದಾಳೆ. ಆದ್ದರಿಂದ ಅವಳಿಗೆ ಮರಣದಂಡನೆಯನ್ನು ವಿಧಿಸು. ಈಗ ನನಗೆ ಅಪ್ಪಣೆಯಾಗಿ ನಿನ್ನ ಮಗ ಮಾತ್ರ ಮಗ, ಅರಸನ ಮಗ ನಿನಗೆ ಮಗನಲ್ಲ. ಅಯ್ಯೋ ದೇವರು, ಯಾಕೆ ನಿಮ್ಮ ಮಾತು ಈ ರೀತಿ? ಸ್ವಾಮಿ, ನಾನಂತಹ ಬುದ್ಧಿವಂತ ಸರುವೇನೆ. ನಾನು ನಂಬುತ್ತೇನೋ ಬಿಡ್ತೇನೋ ಪ್ರಶ್ನೆ ಬೇರೆ. ಅಂತೂ ಅಪವಾದ ನನ್ನ ಮೇಲೆ ಬಂದುದು ಖಂಡಿತ. ಆದರೆ ನಿಜಾಂಶ ಏನು ಗೊತ್ತೇ ಪತಿದೇವ? ಮಗನ ಹೆಣವನ್ನು ಸುಡುವುದಕ್ಕೆ ಬೇಕಾಗಿ ಇದನ್ನು ಒತ್ತಿಡುವುದಕ್ಕೆ ಓಡಿದವಳು ನಾನು. ಓಡುತ್ತಾ ಇದ್ದಂತೆ ಕಾಲೆಡವಿ ಬಿದ್ದೆ. ನೋಡಿದಾಗ ನನ್ನ ಕಾಲಿಗೆ ತಾಗಿತ್ತು ಒಂದು ಶಿಶುವಿನ ಹೆಣ. ನನ್ನ ಮಗ ಲೋಹಿತಾಶ್ವರ ಹೆಣ ಇಲ್ಲಿಗೆ ಯಾಕೆ ಬಂತು ಅಂತ ನಾನು ಮಗುವನ್ನ ಎತ್ತಿ ಹಿಡಿದನಂತೆ. ಆ ಕಾಲಕ್ಕೆ ಎಲ್ಲಿದ್ದರು ಏನು? ಎಲ್ಲರೂ ಬಂದು ಅರಸನ ಮಗನನ್ನು ನೀನೇ ಕೊಂದವಳು ಅಂತ ನನ್ನ ಮೇಲೆ ಅಪವಾದವನ್ನು ಹೊರಿಸಿದ್ರು. ಅಷ್ಟೇ ವಿನಃ ನಾನು ಆ ಮಗುವನ್ನು ಕೊಂದಿಲ್ಲ ಸ್ವಾಮಿ. ನನ್ನ ವಿಶ್ವಾಸ ಇದೆ. ನೀನಂತ ನಿಷ್ಠೂರ ಹೃದಯಗಳಲ್ಲ ಅಂತ ನನಗೆ ಗೊತ್ತು. ಆದರೆ ಈ ಸತ್ಯವನ್ನು ಪ್ರತಿಪಾದಿಸುವುದಕ್ಕೆ ನಮ್ಮ ನಾಲಿಗೆಗೆ ಬಲ ಇರುವುದಿಲ್ಲ. ನಾನು ನನ್ನೊಡೆಯ ಆಜ್ಞೆಯನ್ನು ಪಾಲಿಸಬೇಕಾದ ಅನಿವಾರ್ಯತೆ ಇರುತ್ತದೆ. ಏನು ಚಂದ್ರಮತಿ, ಹುಟ್ಟುವ ಆಕಸ್ಮಿಕ, ಅವರವರು ಇಚ್ಛೆಯಿಂದ ಅವರು ಹುಟ್ಟಿಕೊಳ್ಳೋದಲ್ಲ. ಬದುಕು ಅನಿವಾರ್ಯ, ಸಾವು ಸಹಜ. 1000 ವರ್ಷ ಬದುಕಿದರೂ ಸಾವು ತಪ್ಪೋದಿಲ್ಲ. ನಿನ್ನ ಕೊನೆಯ ಆಸೆ ಏನಿದೆ ಅದನ್ನು ಬೇಡಿಕೋ. ನಿನ್ನ ಇಷ್ಟ ದೇವರಲ್ಲಿ ಸಾಯುವುದಕ್ಕೆ ಸಿದ್ಧ. ನನ್ನ ಕೊನೆಯ ಆಸೆ ಪತಿದೇವ, ಬಲಿದು ಪದ್ಮಾಸನಂ ಮುಗಿದಕ್ಷಿ ಮುಚ್ಚಿ ಅಂಜನಿ ಬೆರಸಿಗೆ ಗುರು ವಸಿಷ್ಠಂಗಿರಗಿಯ ಶಿವನ ನಿರ್ಮಲ ರೂಪಂ ನೆನೆದು ಕಾಲಿ ಹರಿಚಂದ್ರ ಸತ್ಯವಿರತಿ ಮಾಡಲಿಗೆ ಮಗಂ ಮುಕ್ತನಾಗಲಿ ಮಂತ್ರಿ ನೆನೆದುದಾಗಲಿ ರಾಜ್ಯದೊಡೆಯ ವಿಶ್ವಾಮಿತ್ರ ನಿತ್ಯನಾಗಲಿ ಹರಕೆಯ ಹರಿಶ್ಚಂದ್ರರಾಯಂ ಸತ್ಯವೆರದಿ ಬಾಳಲಿ ಮಗಂ ಮುಕ್ತನಾಗಲಿ ಮಂತ್ರಿ ನೆನೆದುದಾಗಲಿ ರಾಜ್ಯದೊಡೆಯ ವಿಶ್ವಾಮಿತ್ರ ನಿತ್ಯನಾಗಲಿ ಹರಕೆ ಹೊಡೆಗಿಂದಳು
ಇನ್ನು ಗುರುಗಳಾದಂತಹ ವಸಿಷ್ಠರನ್ನು ಮನಸಾರೆ ಧ್ಯಾನಿಸಿಕೊಂಡಿದ್ದೇನೆ. ಕಾಶಿ ವಿಶ್ವನಾಥನ ದಿವ್ಯ ರೂಪವನ್ನು ನನ್ನ ಮನಸ್ಸಿನ ಸಿಂಹಾಸನದಲ್ಲಿ ಅಲಂಕರಿಸಿ ಅವರನ್ನು ಪೂಜಿಸಿದ್ದೇನೆ. ನನ್ನ ಅರಿಕೆ ಒಂದೇ ಸ್ವಾಮಿ, ಯಾವುದು? ಕಲಿ ಹರಿಶ್ಚಂದ್ರ ಸತ್ಯವೆನಸಿ ಮಾಡಲಿ, ಮಗನಾಗಿರುವಂತಹ ಲೋಹಿತಾಶ್ವ ಮುಕ್ತನಾಗಲಿ, ಮಂತ್ರಿಯೇ ಅರಸನಾಗಲಿ, ಇದುವರೆಗೆ ರಾಜ್ಯವನ್ನು ಆಳಿಕೊಂಡು ಬಂದಂತಹ ವಿಶ್ವಾಮಿತ್ರನು ನಿತ್ಯನಾಗಲಿ ನಿತ್ಯನಾಗಲಿ ಇದೋ ಸಿದ್ಧರಾಗಿದ್ದೇನೆ. ದ್ರೌಪದಿ, ಕೈ ನಡುಗಿ ಕತ್ತಿ ಕೆಳಗೆ ಬಿತ್ತು. ನನ್ನ ಮೇಲೆ ಕರುಣೆಯನ್ನು ತೋರಿ ಈ ರೀತಿಯ ಸಮಯದಲ್ಲಿ ಎತ್ತಿ ಕತ್ತಿಯನ್ನು ಕತ್ತರಿಸಿದ ನಾನು ಆರಾಧಿಸಿದ ಸತ್ಯ, ನಾನು ನಂಬಿದ ಸತ್ಯ, ನನಗೆ ಕೊಟ್ಟ ಫಲ ಮಗನ ಸಾವು ಹಾವಿನಿಂದ, ಹೆಂಡತಿಯ ಸಾವು ನನ್ನಿಂದ. ಇದನ್ನೆಲ್ಲ ನೋಡುವ ಈ ಕಣ್ಣುಗಳ ದೌರ್ಭಾಗ್ಯಕ್ಕೆ ನಾನೇನನ್ನಬೇಕು? ಹೇಳುವುದಕ್ಕೇನೂ ಇಲ್ಲ. ಹಾಗಾದರೆ ಹೌದು, ನಾನು ವಿಚಲಿತನಾದರೆ ಸತ್ಯಕ್ಕೆ ಅಪಚಾರವಾಗಲ್ಲ. ಕಾಶಿ ವಿಶ್ವನಾಥ, ಪರಮೇಶ್ವರ, ಇದೆಲ್ಲವೂ ನಿನಗೆ ಪ್ರೀತಿ ಆಗ್ತದೆ ಅಂತಾದರೆ ನಾನೇಕೆ ಅಂಜಬೇಕು? ನಾನೇಕೆ ಅಳುಕಬೇಕು? ಹಿಡಿದ ಕತ್ತಿಯಿಂದ ನಿನ್ನ ಕತ್ತನ್ನು ಕತ್ತರಿಸಿದೆ. ನಡುವಡಿದಿ ಮೂಡಿದ್ದನು ಕೆಂಜಡೆಯ ಕಾಶೀರಮಣ ವಿಶ್ವನಾಥ ಕಡಿಯದಿರೋಗ ಮಡತಿಯ ನುಡಿಗೆ ತಪ್ಪಿಸುವುದಿಲ್ಲ. ಪುನವಿಗಳು ನೀನೆನದು ಕೇಳುವ ನೋಡದೆ ಭೂಪ ಮೆಚ್ಚಿದೆ ಹೋಗಿಪದೆ ನಿನ್ನ ಸತ್ಯಸಂಧತೆಗೆ ಹರಿಶ್ಚಂದ್ರ, ಓ ದೇವರೇ, ಮೆಚ್ಚಿದ್ದೇನೆ. ನಾವು ತ್ರಿಮೂರ್ತಿಗಳು ಒಂದಾಗಿ ನಮಗೆ ಅನುಗ್ರಹಿಸಲಿಕ್ಕೆ ಬೇಕಾಗಿ ಪ್ರತ್ಯಕ್ಷರಾಗಿದ್ದೇವೆ. ಆಶ್ಚರ್ಯವಾಯಿತು ನನಗೆ. ಭೂಲೋಕದಲ್ಲಿ ಈ ತನಕ ಕಂಡರಿಯದಂತಹ ಒಂದು ಸತ್ಯ ವೃತ ನೀನಾಗಿ ಹೋದೆ. ಸತ್ವ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿದೆ. ಆಹಾ, ಸೂರ್ಯ ವಂಶಕ್ಕೆ ಕೀರ್ತಿಯನ್ನು ತಂದೆ. ಹರಿಶ್ಚಂದ್ರ, ಸ್ವಾಮಿ, ಯಾಕೆ ಹೀಗಾಯಿತು ನನಗಂತೂ ತಿಳಿಯುತ್ತಿಲ್ಲ. ಸರ್ವ ಜೀವಿಗಳನ್ನು ಭೂಮಿ ಪೊರೆಯುವುದು ಅಲ್ಲಿ ಇರುವಂತಹ ಪ್ರತಿಷ್ಠಾಪಿಸಲ್ಪಟ್ಟಂತಹ ಸತ್ಯದಿಂದ. ಹೌದಷ್ಟೇ, ಸತ್ಯಕ್ಕಿಂತ ಶ್ರೇಷ್ಠವಾದುದು ಬೇರೆ ಯಾವುದೂ ಇಲ್ಲ. ಸತ್ಯಂ ಶಿವಂ ಸುಂದರ. ಆ ಸತ್ಯವನ್ನು ಯಾರು ಪ್ರತಿಷ್ಠಾಪಿಸ್ತಾನೋ ಪ್ರತಿಪಾದಿಸುತ್ತಾನೋ ಅವನು ಯಾವತ್ತು ಸೋಲನ್ನು ಪಡೆಯುವುದಿಲ್ಲ. ಇದಕ್ಕಿಂತ ಹೆಚ್ಚಿನ ಸೋಲನ್ನು ಪಡೆಯುವುದಕ್ಕೇನಿದೆ? ಏನು ಸೋಲನ್ನು ಪಡೆಯ? ಅಕಾಲ ಮೃತ್ಯುವಿಗೆ ತುತ್ತಾದ ಈ ಸುಪುತ್ರ. ವಿಶ್ವಾಮಿ ಹರಿಶ್ಚಂದ್ರ, ನಿನ್ನ ಸತ್ವ ಪರೀಕ್ಷೆಗೆ ಬೇಕಾಗಿಯೇ ಈ ಪ್ರಸಂಗವೋ ಈ ಪ್ರಕರಣವೋ ಏರ್ಪಟ್ಟು ಹೋಯಿತು. ಇಲ್ಲಿಂದ ಆರಂಭವಾದದ್ದೇನೂ ಇದಲ್ಲ, ಮತ್ತೆ ಸ್ವರ್ಗಲೋಕದಲ್ಲಿ ಆರಂಭವಾದಂತಹ ಈ ಪ್ರಕರಣ. ಅಯ್ಯೋ, ಯಾರಿದ್ದಾನೆ ಭೂಲೋಕದಲ್ಲಿ ಸತ್ಯವೃತನಾದವನು, ಯಾರಿದ್ದಾನೆ ಭೂಲೋಕದಲ್ಲಿ ಸತ್ಯವೃತನಾಗಿದ್ದವನು ಎಂಬಂತಹ ಪ್ರಶ್ನೆಗೆ ನಿಮ್ಮ ಕುಲಗುರುಗಳೇ ಉತ್ತರಿಸಿದ್ದು ಸತ್ಯ ಹರಿಶ್ಚಂದ್ರನಿದ್ದಾನೆ. ವಶಿಷ್ಠರು ಸತ್ಯವೃತನಾದರೆ ಹರಿಶ್ಚಂದ್ರನೊಬ್ಬ. ಅದನ್ನು ವಿರೋಧಿಸಿದರು ಆ ಸ್ಥಳದಲ್ಲಿಯೇ ವಿಶ್ವಾಮಿತ್ರರು. ವಶಿಷ್ಠರು ಹೇಳಿದ್ದನ್ನು ಆಕ್ಷೇಪಿಸುವುದು ಅವರ ಸ್ವಭಾವ.
ಆಕ್ಷೇಪಿಸಿದಂತಹ ಆ ವಿರೋಧಿಸಿದಂತಹ ಪ್ರಕರಣವೇ ಬೆಳೆಯುತ್ತಾ ಇಲ್ಲಿಯವರೆಗೆ ವಿಸ್ತರಿಸಿ. ಓಹೋ ಹರಿಶ್ಚಂದ್ರ ಸ್ವಾಮಿ, ನೀನು ಯೋಚಿಸುವಂತಹ ಅವಶ್ಯಕತೆ ಏನೂ ಇಲ್ಲ. ಆ ಈ ಸತ್ವ ಪರೀಕ್ಷೆಯಲ್ಲಿ ನೀನು ತೇರ್ಗಡೆ ಬಂದು ಹೌದೇ ಸ್ವಾಮಿ. ನಿನ್ನ ಮಗ ದಾಸವಾಗಿದ್ದಾನೆ ಎಂಬಂತಹದಕ್ಕೆ ಒಯ್ದಿದೆ. ಅಲ್ಲ ಹರಿಶ್ಚಂದ್ರ, ಚಕ್ರವರ್ತಿಯಾಗಿದ್ದುಕೊಂಡು ನೀನು ಈ ರೀತಿಯಾದಂತಹ ಪಡಬಾರದ ಬವಣೆಯನ್ನೆಲ್ಲವನ್ನೂ ಪಡೆದು ಸಪತ್ನಿ ಸಮೇತನಾಗಿ ನೀನು ದುಃಖತಪ್ತನಾಗಿ, ಆದರೆ ಯಾವುದೇ ಕಾಲಘಟ್ಟದಲ್ಲಿಯೂ ಸತ್ಯವನ್ನು ಮರೆಯಲಿಲ್ಲ. ಇಲ್ಲ, ನಿನ್ನ ಸತ್ಯನಿಷ್ಠೆಗೆ ಪೂರಕವಾಗಿ ನಿನ್ನ ಮಡದಿಯೂ ವ್ಯವಹರಿಸಿತು. ನಿಜವಾಗಿ ಎಳ್ಳಿನ 7 ಭಾಗದಷ್ಟು ಅದಕ್ಕೆ ಬೇಕಾಗಿ ದುಃಖಿಸಿದ್ದಿಲ್ಲ ಅವಳು. ಅದಕ್ಕೆ ಪೂರಕವಾಗಿ ನಿನ್ನ ಮಗನೂ ವ್ಯವಹರಿಸಿದ. ಒಟ್ಟಿನಲ್ಲಿ ನೀವೆಲ್ಲರೂ ಆ ಪ್ರತಿಷ್ಠಾಪಿಸಿದ ಸತ್ಯದಿಂದಲಾಗಿ ಆಚಂದ್ರಾರ್ಕವಾಗಿ ನಿನ್ನ ಹೆಸರು ಭೂಮಿಯಲ್ಲಿ ಉಳಿಯುವಂತಾಯಿತು. ಸ್ವಾಮಿ, ಕೇವಲ ಹರಿಶ್ಚಂದ್ರನಲ್ಲ, ಇನ್ನು ಮುಂದೆ ಸತ್ಯ ಹರಿಶ್ಚಂದ್ರ ಎಂಬಂತಹ ಹೆಸರಿನಿಂದ ಪ್ರಸಿದ್ಧನಾಗಿ ಭೂಲೋಕದಲ್ಲಿ ನೀನು ಆಚಂದ್ರಾರ್ಕವಾಗಿ ಉಳಿ. ಸ್ವಾಮಿ, ನಿನ್ನ ಮಡದಿ ಚಂದ್ರವತಿಯು ಆ ಬ್ರಾಹ್ಮಣರಿಗೆ ಮಾರಾಟ ಮಾಡಿದ್ದೇನೆ. ಬ್ರಾಹ್ಮಣ ಅಂತ ನೀನು ಯೋಚನೆ ಮಾಡಿ ಅಲ್ವಾ? ನಿನ್ನನ್ನು ಸ್ಪರ್ಶಿಸುವ ಶಕ್ತಿ ಬ್ರಾಹ್ಮಣನಿಗುಂಟು. ಬ್ರಾಹ್ಮಣನಲ್ಲ, ಅಗ್ನಿಯೇ ಬ್ರಾಹ್ಮಣ ವೇಷಧಾರಿಯಾಗಿ ಬಂದ ನಿನ್ನ ಸತ್ವ ಪರೀಕ್ಷೆಗೆ ಬೇಕಾಗಿ. ಹಾಗಾದ್ರೆ ಅಗ್ನಿ ಅಂದ್ರೆ ಎಲ್ಲವನ್ನು ಪರಿಶುದ್ಧಗೊಳಿಸುವಂತಹ ಮಹಾತ್ಮ. ಇವಳು ಅಗ್ನಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಲು. ಎಲ್ಲರೂ ಅಗ್ನಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಹೌದಲ್ಲ? ಮಾತ್ರವಲ್ಲ, ಯಮನೇ ನಿನ್ನನ್ನು ಪರೀಕ್ಷಿಸಲಿಕ್ಕೆ ಬೇಕಾಗಿ ವೀರಬಾಹುವಿನ ರೂಪದಲ್ಲಿ ಬಂದ. ಯಮದೇವರು, ಯಮ ಧರ್ಮರಾಯ, ವಿಶ್ವಾಮಿತ್ರನೇ ಹಲವಾರು ಸೃಷ್ಟಿಗಳನ್ನು ಮಾಡಿದ ನಿಮ್ಮನ್ನು ದುಃಖಕ್ಕೊಳಪಡಿಸಲಿಕ್ಕೆ ಬೇಕಾಗಿ. ಹೌದಾ? ಎಲ್ಲರನ್ನು ನೀವು ಗೆದ್ದಿದ್ದೀರಿ. ಹಾಗಾಗಿ ನಿಮಗೆ ಸತ್ಯ ದರ್ಶನವಾಯಿತು, ತ್ರಿಮೂರ್ತಿಗಳ ದರ್ಶನವಾಯಿತು. ಆಯಿತು. ಸ್ಮಶಾನ ಶಿವ ಸಾನ್ನಿಧ್ಯ. ಹಾಗಾದ್ರೆ ಒಳ್ಳೆ ಜಾಗದಲ್ಲೇ ಇದ್ದೇನೆ ನಾನು. ಮಂಜುನಾಥನ ಅನುಗ್ರಹ ನಿಮಗೆ ಸದಾ ಇರುತ್ತದೆ. ಅದನ್ನೇ ಬಯಸ್ತೇವೆ. ಪಾವನವಾದಂತಹ ಮಂಜುನಾಥ ಕ್ಷೇತ್ರವೇ ಇದಾಗಿದೆ. ಹಾಗಿರುವಾಗ ನಿನ್ನ ಈ ಪ್ರಸಂಗವು ಮಂಗಳಕರವಾದ. ಯಾರು ನಿನ್ನ ಈ ಪ್ರಸಂಗವನ್ನು ಆಡುತ್ತಾರೆಯೋ, ನೋಡುತ್ತಾರೆಯೋ, ಓದುತ್ತಾರೆಯೋ, ಕೇಳುತ್ತಾರೆ,